ಬ್ಲೌಸ್ ಕಟಿಂಗ್ನ ಕಲಿಯೋದಕ್ಕೋಸ್ಕರ ತುಂಬಾ ಹಣನ ವೇಸ್ಟ್ ಮಾಡ್ಕೊಂಡಿದ್ದೀರಾ. ಸೊ ಇದೊಂದು ಸಲ ವಿಡಿಯೋನ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 1 ವೀಕಲ್ಲಿ ನೀವು ಬ್ಲೌಸ್ ಕಟಿಂಗ್ ಅನ್ನೋದನ್ನು ಕಲಿಬೋದು. ಸೊ ಅದು ಯಾವ ರೀತಿ ಬ್ಲೌಸ್ ಕಟಿಂಗ್ನ ನಾವು ಒಂದು 2 ತಿಂಗಳು 3 ತಿಂಗಳೆಲ್ಲ ನೀವು ಹೋದರೂ ಕೂಡ, ಕ್ಲಾಸ್ಗೆ ಹೋದರೂ ಕೂಡ ಕಲಿಯೋಕ್ಕೆ ಆಗದೇ ಇರೋವಂಥದ್ದನ್ನು ಇದೊಂದು ವಾರದಲ್ಲಿ ನೀವು ಕಲಿಬೋದು. ಸೊ ಒಂದು ಸಲ ಟ್ರೈ ಮಾಡಿ, ಈ ಮೆಥಡ್ನಲ್ಲೂ ಕೂಡ ನೀವು ಕಲಿಬೋದಾ ಅಂತ ಅನ್ನೋದನ್ನು. ಸೊ ನಾನು ಸ್ಟೆಪ್ ಬೈ ಸ್ಟೆಪ್ಪು 1 ವೀಕ್ನಲ್ಲಿ ಸಂಜೆ 6 ಗಂಟೆಗೆ ಕರೆಕ್ಟಾಗಿ ವಿಡಿಯೋ ಬರುತ್ತೆ ನಿಮಗೆ. ಅದರಲ್ಲಿ ಏನಿರುತ್ತೆ ಅಂತಂದರೆ, ಫಸ್ಟು ಸಾದಾ ಬ್ಲೌಸ್ ಕಟಿಂಗು, ಹಾಗೆಯೇ ಲೈನಿಂಗ್ ಬ್ಲೌಸ್ ಕಟಿಂಗ್, ಹಾಗೆಯೇ ಪ್ರಿನ್ಸಸ್ ಕಟ್ ಬ್ಲೌಸ್ ಕಟಿಂಗು, ಬೋಟ್ ನೆಕ್ ಬ್ಲೌಸ್ ಕಟಿಂಗು, ಹಾಗೆಯೇ ಡಿಸೈನ್ ಬ್ಲೌಸ್ ಕಟಿಂಗ್. ಈ 5 ಬ್ಲೌಸ್ ಕಟಿಂಗ್ನ ಒಂದೇ ವಾರದಲ್ಲಿ ಸೊ ನಾವು ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ. ಒಂದೊಂದು ವೀಡಿಯೋ ಒಂದೊಂದು ದಿನ ಬರ್ತಾ ಹೋಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಈ ಮೆಥಡ್ನಲ್ಲಿ ನೀವು ಯೂಸ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೋದಾ ಅನ್ನೋದನ್ನು ಕೂಡ ಟ್ರೈ ಮಾಡಿ. ಸೊ ನಾನು ಅದಕ್ಕೇ ಹೇಳ್ತಾ ಇದ್ದೀನಿ, ಸಂಜೆ 6 ಗಂಟೆಗೆ ವಿಡಿಯೋ ಅನ್ನೋದು ಅಪ್ಲೋಡ್ ಆಗ್ತಾ ಹೋಗುತ್ತೆ. ಸೊ ನೀವು ಕೂಡ ಇಂಟ್ರೆಸ್ಟ್ ಇತ್ತು ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಅನ್ನೋದನ್ನು ಮಾಡ್ಕೊಳ್ಳಿ. ಫಸ್ಟು ಸಾದಾ ಬ್ಲೌಸ್ ಕಟಿಂಗಿಂದನೇ ಸೊ ಕಟಿಂಗು ಮತ್ತು ಸ್ಟಿಚಿಂಗ್ ಎರಡೂ ಕೂಡ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆವಾಗ ನಿಮಗೆ ಕಟಿಂಗ್ ಬೇರೆ ಸ್ಟಿಚಿಂಗ್ ಬೇರೆ ಅಂತ ಹುಡ್ಕೋವಂಥ ಅವಶ್ಯಕತೆ ಇರೋದಿಲ್ಲ. ಎರಡೂ ಕೂಡ ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಆವಾಗ ನಿಮಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬಾ ಈಸಿ ಮೆಥಡ್ನಲ್ಲಿ ಹೇಗೆ ಕಟಿಂಗ್ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆಯೇ ಈ ರೀತಿ ರೆಡಿ ಪೈಪಿಂಗ್ ನೋಡಿ, ಈ ರೀತಿ ರೆಡಿ ಪೈಪಿಂಗ್ನ ಹೇಗೆ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡುವಂಥದ್ದು ಇವಾಗ ಟ್ರೆಂಡಿಂಗ್ ಇರೋವಂಥದ್ದು ಇದು. ಸೊ ಈ ರೀತಿ ಪೈಪಿಂಗ್ನಲ್ಲಿ ನೀವು ಫಿನಿಶಿಂಗ್ ಕೊಡ್ತು ಅಂತಂದರೆ ನಿಮಗೆ ಬೊಟಿಕ್ ಸ್ಟೈಲ್ಗಳಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಆಗುತ್ತೆ. ಸೊ ಇದನ್ನು ಕೂಡ ಹೇಗೆ ಯೂಸ್ ಮಾಡೋದು ಅಂತ ನಾನು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದನ್ನು ಕೂಡ ನೋಡ್ಬೋದು. ನಾನು ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ, ಹಾಗೆಯೇ ವೀಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ. ಇದನ್ನ ನಾನು ವಿಡಿಯೋದಲ್ಲೂ ಕೂಡ 1 ವೀಕ್ ಕ್ಲಾಸಲ್ಲಿ ಇದನ್ನು ಕೂಡ ಹೇಗೆ ಇನ್ವಿಸಿಬಲ್ ಆಗಿ ನೀವು ಆಚೆ ಕಡೆ ಕಾಣಿಸ್ಬಾರ್ದು ಪೈಪಿಂಗ್ ಮಾಡಿರುವಂಥದ್ದು. ನೀವು ಬೋಟ್ ನೆಕ್ ಬ್ಲೌಸ್ ಸ್ಟಿಚ್ ಮಾಡಿ, ಹಾಗೆ ನೀವು ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಿದ್ರು ಕೂಡ ಈ ರೀತಿ ಪೈಪಿಂಗ್ನ ಕೊಟ್ಟರೆ ನಿಮಗೆ ಆಚೆ ಕಡೆ ಕಾಣಿಸ್ಬಾರ್ದು. ಆ ರೀತಿ ಹೇಗೆ ಫಿನಿಶಿಂಗ್ ಅನ್ನೋದನ್ನು ಕೊಡೋದು ಅನ್ನೋದನ್ನು ಕೂಡ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಇಂಟ್ರೆಸ್ಟ್ ಇತ್ತು ಅಂತಂದರೆ ಬೇಗ ಬೇಗ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿ ನೀವು ಆನ್ಲೈನ್ ಪೇಮೆಂಟ್ ಅಂತ ಯಾವುದೇ ರೀತಿ ಪೇಮೆಂಟ್ ಮಾಡದೆ ತುಂಬಾ ಈಸಿಯಾಗಿ ಹಾಗೆಯೇ ಫ್ರೀಯಾಗಿ ಕಲಿಯುವಂಥದ್ದು. ಸೊ ಈ ಎಲ್ಲ ಮೆಥಡ್ನೂ ಕೂಡ ಟ್ರೈ ಮಾಡಿ, ನಿಮಗೆ ಅದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬಂದಿಲ್ಲ ಅಂತಂದರೆ ಈ ಮೆಥಡ್ನಲ್ಲಿ ಒಂದು ಸಲ ನೀವು ಕೂಡ ಟ್ರೈ ಮಾಡ್ಬೋದಲ್ವ. ಸೊ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ಆಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿಡಿಯೋ ಹೆಲ್ಪ್ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.